ನಮಸ್ತೆ, ನಾನು ಪಕ್ಕೀರಮ್ಮ. ಇವತ್ತು ಅಳ್ಳಿಟ್ಟು ಮಾಡಾಕತ್ತಿದ್ದೀವಿ ರೀ ನಮ್ಮ ಮನ್ಯಾಗ. ಅದಕ್ಕೆ 1 kg ಅಷ್ಟು ಗೋಧಿ, ಒಂದು ಸ್ವಲ್ಪ ಕಡ್ಲಿ ಬೇಕು ರೀ. ಅವನ್ನ ಚಂದಾಗದು ಹಸಿ ಮಾಡಿ ಇಟ್ಕೊಂಡೇವಿ ರೀ. ಆಮೇಲೆ ಹುರಿಯಾಕತ್ತೀವಿ ನೋಡ್ರಿ, ಕೆಂಪಗೆ ಆಗೋಂಗೆ ಹುರಿಬೇಕು ರೀ. ಅವನ್ನ ಫಸ್ಟ್ ಗೋಧಿ ಹುರ್ಕೊಂಡು ಅದನ್ನು ಸ್ವಲ್ಪ ಅಳ್ಳು ಹೇಳೋ ಮಟ್ಟ ಹುರಿಬೇಕು ರೀ. ಅವನ್ನ ಅಳ್ಳು ಹೇಳೋ ಮಟ್ಟ ಹುರಿದು ಗೋಧಿ ಹುರ್ಕೊಂಡು ತೆಗೆದಿಟ್ಕೊಂಡು, ಆಮೇಲೆ ಕಡ್ಲಿ ಹುರಿದು 2 ಗಿರ್ನಿಗೆ ಹಾಕಿಸ್ಕೊಂಬರ್ತೀವಿ ರೀ. ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ನಡಿತೈತಿ, ಆದ್ರೆ ಸಣ್ಣ ಆಗೋಲ್ಲ ರೀ ಅದು. ಗಿರ್ನಿಗೆ ಹಾಕ್ಸಿದ್ರೆ ಚಲೋ ಆಗ್ತೈತಿ ಹಿಟ್ಟು. ಹಾಕಿಸ್ಕೊಂಬಂದು ಮತ್ತು ಬೆಲ್ಲದ ಆಣ ಮಾಡ್ಬೇಕು ರೀ. ಆಣ ಭಾಳ ಏನು ಮಾಡಬಾರ್ದು ರೀ. ಅದಕ್ಕೆ ಸ್ವಲ್ಪ ಬೆಲ್ಲ ಕರಗೋ ಮಟ್ಟ ಇದ್ರೆ ಸಾಕು. ಅಷ್ಟು ಮಾಡಿಂದ ಅದಕ್ಕೆ ಎಷ್ಟು ಬೇಕು ಅಷ್ಟು 1 ಕಪ್ 2 ಕಪ್ ಹಿಟ್ಟು ಹಾಕ್ಕೊಂಡು ಹಿಂಗೆ ಬಂದದ್ದು ನೋಡ್ರಿ, ಹಾಕ್ಕೊಂಡು ತಿರುವಿ ಬಿಟ್ರೆ ಮುಗೀತು ರೀ ಇದು. ಮತ್ತು ಆಣ ತೊಗೋಬಾರ್ದು ರೀ. ಇದಕ್ಕೆ ಮೇನ್ ಆಣ ತೊಗೊಂಡ್ರೆ ಸರಿ ಆಗಲ್ಲ ರೀ, ಮೆತ್ತಗಾಗಲ್ಲ ರೀ. ಅದು ಚಾಕ್ಲೇಟ್ ಆದಂಗೆ ಆಗಲ್ಲ. ಇದಾದ್ರೆ ಮೆತ್ತಗೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಮಸ್ತ್ ಟೇಸ್ಟ್ ಇರುತ್ತೆ ರೀ ಇದು. ಶಿವನಿಗೆ ಪ್ರೀತಿಯಾದ ತಂಬಿಟ್ಟು ಅಳ್ಳಿಟ್ಟು ಇದನ್ನು ಮಾಡಬೇಕು ರೀ. ನಮ್ಮ ಉತ್ತರ ಕರ್ನಾಟಕದ ಸೈಡಂತೂ ಪಂಚಮಿಗೆ ಬೇಕು ರೀ. ಇದು ನಾಗಪ್ಪಗೆ ಹಾಲು ಒಯ್ಯಾಕೆ ನಾವು ಪ್ರತಿ ಸರನೂ ಮಾಡ್ತೇವೆ. ಹಿಂಗೆ ಉದ್ದಗ ಮಾಡ್ಬೇಕು ನೋಡ್ರಿ. ಇದು ಎಡಿಗೆ ಅಂತ ಮಾಡತ್ತಾರ ರೀ ಅಮ್ಮಾರ. ಆಮೇಲೆ ದುಂಡಗೆ ಹಿಂಗೆ ತಿನ್ನಕಂತ ಮಾಡ್ಕೊಳಕತ್ತೇವಿ. ಭಾರಿ ಮಸ್ತ್ ಬಂದಿತ್ತು ರೀ, ಚಲೋ ಬಂದಿತ್ತು ಮೆತ್ತಗೆ. ನೀವು ಮಾಡ್ಕೊಂಡು ತಿನ್ನಿರಿ, ಚಲೋ ಆಗ್ಯಾವ ನೋಡ್ರಿ.